ನಮಸ್ಕಾರ, ವೆಲ್ಕಮ್ ಟು ಅರ್ಕೇಸ್ ಮಿಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಕುಕಿಂಗ್ ವಿಡಿಯೋ ಜೊತೆಗೆ ಬರ್ತಾ ಇದ್ದೀವಿ. ಅದೇ ನಾಟಿ ಸ್ಟೈಲ್ ಚಿಕನ್ ಕರಿ. ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು 1 kg ಚಿಕನ್ ಚೆನ್ನಾಗಿ ಸಾಲ್ಟ್ ಹಾಕಿ ಒಂದು 2-3 ಟೈಮ್ಸ್ ವಾಶ್ ಮಾಡಿರೋದು, ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು ದೊಡ್ಡ ಸೈಜ್ದು ಟೊಮ್ಯಾಟೊ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ, ಒಂದು ಮುಷ್ಟಿಯಷ್ಟೇ ಪುದೀನ, ಹಾಗೂ ಒಂದು ದೊಡ್ಡದು ಬೆಳ್ಳುಳ್ಳಿ, ಹಾಗೂ 1 ಇಂಚಷ್ಟು ಶುಂಠಿ ಇಟ್ಕೊಂಡಿರೋದು, ಒಂದು ಟೊಮ್ಯಾಟೊ, ಇನ್ನೊಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ, ಅರ್ಧದಷ್ಟು ನಿಂಬೆಹಣ್ಣು, 4ರಿಂದ 5 ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಒಂದು 2 ಪೀಸಷ್ಟು ಸ್ಪೈಸಸ್ ಎತ್ತಿಟ್ಕೊಂಡಿದ್ದೀವಿ, ಮತ್ತು 1/2 ಕಪ್ಪಷ್ಟು ಮೊಸರು, ಗಟ್ಟಿ ಮೊಸರು. ಇವಾಗ ಚಿಕನ್ಗೆ 3 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀವಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು, ನಮಗೆ ಎಷ್ಟು ಸಾಕು ಅನಿಸುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ನಾನು ಇವಾಗ 1.5 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀವು ನೋಡಿಕೊಂಡು ನಿಮ್ಮ ಕ್ವಾಂಟಿಟಿ ಪ್ರಕಾರ ಹಾಕ್ಕೋಬೋದು. ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೂ 1/2 ಕಪ್ಪಷ್ಟು ಮೊಸರು ತಗೊಂಡಿರೋ ಅರ್ಧ ನಿಂಬೆಹಣ್ಣು ರಸ ಹಿಂಡ್ಕೋಬೇಕು. ಅದಕ್ಕೆ ನಿಂಬೆಹಣ್ಣು ದೊಡ್ಡದಿದ್ರೆ ಕಾಲು ನಿಂಬೆಹಣ್ಣು ಹಾಕಿದ್ರೆ ಸಾಕು, ಮೊಸರು ಹಾಕಿರ್ತೀವಲ್ಲ, ಇಲ್ಲಾಂದರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ ಟೊಮ್ಯಾಟೊ ಎಲ್ಲ ಹಾಕಿರೋದ್ರಿಂದ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪೀಸಸ್ಗೆ ಚೆನ್ನಾಗಿ ಎಲ್ಲದನ್ನು ಒಂದಕ್ಕೊಂದು ಎಲ್ಲ ಮಸಾಲ ಅಂಟ್ಕೊಳೋ ಥರ, ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಮ್ಮ ವೀಡಿಯೋಸ್ಗಳಿಗೆ ಲೈಕ್ಸ್ ಬರ್ತಾ ಇದೆ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾವು ಹೊಸದಾಗಿ ಚಾನಲ್ ಯೂಸ್ ಮಾಡಿರೋದ್ರಿಂದ ನಮಗೆ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್. ಹಾಗೂ ಒಂದು ಕುಟ್ಟೋಮಣಿಗೆ ದೊಡ್ಡ ಸೈಜ್ದು ಈರುಳ್ಳಿ ಹಾಕ್ಕೊಂಡಿದ್ದೀವಿ, ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಆವಾಗಲೇ, ಅದನ್ನು ಚೆನ್ನಾಗಿ ಜಜ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಅದು ರಸ ಬಿಟ್ಕೊಳೋ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ರಸ ಬಿಟ್ಕೊಳೋ ಥರ ನೋಡಿ, ಈ ಕನ್ಸಿಸ್ಟಿ ಬರೋ ತನಕ ಜಜ್ಕೋಬೋದು. ಮಿಕ್ಸಿಯಲ್ಲಾದರೆ 1 ರೌಂಡ್ ಸಾಕಾಗುತ್ತೆ. ನೆಕ್ಸ್ಟು ಅದು ತೆಗೆದುಬಿಟ್ಟು ಒಂದು ದೊಡ್ಡ ಸೈಜ್ ಟೊಮ್ಯಾಟೊ, ಮಿಕ್ಸಿಯಲ್ಲಾದರೆ 1 ರೌಂಡ್ ಸಾಕಾಗುತ್ತೆ. ನೆಕ್ಸ್ಟು ಅದು ತೆಗೆದುಬಿಟ್ಟು ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದು, ಹಾಗೂ ಒಂದು ಬೆಳ್ಳುಳ್ಳಿ, ಹಾಗೂ 1-2 ಇಂಚಷ್ಟು ಶುಂಠಿ ಬಿಡಿಸ್ಕೊಂಡಿರೋದು, ನೀಟಾಗಿ ತೊಳ್ಕೊಂಡಿರೋದು, ಹಾಗೂ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದೊಂದು ಮುಷ್ಟಿಯಷ್ಟು ಆಗೋಷ್ಟು 2 ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ತುಂಬ ಚೆನ್ನಾಗಿ ಜಜ್ಕೋಬೇಕಾಗುತ್ತೆ. ಈರುಳ್ಳಿ ಕನ್ಸಿಸ್ಟೆನ್ಸಿ ಹೇಗೆ ಮಿತ್ತೋ ಅದೇ ಥರ ರಸ ಬರೋ ಥರ ಚೆನ್ನಾಗಿ ಜಜ್ಕೋಬೋದು. ನಿಮಗೆ ಮಿಕ್ಸಿಗಿಂತ ಈ ಥರ ಜಜ್ಕೊಂಡ್ರೆ ಆ ನಾಟಿ ಸ್ಟೈಲು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಕೂಡ ರಸ ಬಿಟ್ಕೊಂಡಿದೆ, ಈ ಥರ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಆಗುತ್ತೆ, ಈ ಥರ ಬರೋ ತನಕ ಜಜ್ಕೋಬೇಕು. ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ಪೈಸಸ್ ಏನೇನು ಇಟ್ಕೊಂಡಿದ್ವಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಎಲ್ಲ ಹಾಕ್ಕೊಂಡು 4ರಿಂದ 5 ಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಲೈಟಾಗಿ ಬಾಯ್ಲ್ ಆಗೋ ತನಕ ಮಾಡಿಕೊಂಡು ಫ್ರೈ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ದೂರ ಇರಬೇಕು, ಮೆಣಸಿನ್ಕಾಯಿ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಕಾದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಿ ಸಣ್ಣಕ್ಕೆ, ಅದನ್ನು ಹಾಕ್ಕೋಬೇಕು. ಈರುಳ್ಳಿ ಜಾಸ್ತಿ ಕೆಂಪಗಾಗೋದು ಬೇಕಿಲ್ಲ, ಅದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗೂ ಫ್ರೆಂಡ್ಸ್, ನಿಮಗೆ ಬೇರೆ ಯಾವ ರೆಸಿಪೀಸ್ ಬೇಕು ಹೊಸದಾಗಿ ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ವೀಡಿಯೋಸ್ ಮಾಡಿ, ಆ ಥರ ವೀಡಿಯೋಸ್ ಮಾಡಿ, ಏನಾದರೂ ನಿಮಗೆ ಏನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಇನ್ನೊಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರು ಟೊಮ್ಯಾಟೋನ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಈರುಳ್ಳಿ ಜಾಸ್ತಿ ಕೆಂಪಗಾಗೋದೇನು ಬೇಕಿಲ್ಲ, ಹಸಿ ವಾಸನೆ ಹೋದರೆ ಪರವಾಗಿಲ್ಲ. ಟೊಮೆಟೊ ಕೂಡ
ತುಂಬ ಮೆತ್ತಗಾಗೋದೇನು ಪರವಾಗಿಲ್ಲ. ಮೀಡಿಯಮ್ ಆಗಿ ಒಂದು ಅರ್ಧ ಬಾಯ್ಲ್ ಆದರೂ ಸಾಕಾಗುತ್ತೆ. ಫ್ಲೇಮು ಸಣ್ಣಗಿಟ್ಕೊಂಡೆ ಮಾಡಿ ಮೀಡಿಯಮ್ ಆಗಿ. ಹಾಗೂ ಜಚ್ಕೊಂಡಿರೋ ಈರುಳ್ಳಿ, ಅವಾಗ ಸಣ್ಣಕ್ಕೆ ಜಚ್ಕೊಂಡಿದೆಯಲ್ಲ ರಸ ಬಿಡೋ ಥರ ಈರುಳ್ಳಿ, ಅದನ್ನು ಹಾಕ್ಕೊಂಡು ಅದು ಜಚ್ಕೊಂಡಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಲ್ಲ. ಲೈಟಾಗಿ ಅದು ಕೂಡ ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡಿಕೊಂಡು ಟೊಮ್ಯಾಟೊ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಜಚ್ಕೊಂಡಿರೋ ಆ ಮಿಕ್ಸ್ಚರ್ ಕೂಡ ಹಾಕೋಬೇಕು. ಎಲ್ಲದನ್ನು ಒಂದು 2ರಿಂದ 3 ನಿಮಿಷ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಲ್ಲ, ಯಾಕೆಂದರೆ ಅದನ್ನು ಜಚ್ಕೊಂಡಿರ್ತೀವಲ್ಲ, ಆ ರಸ ಹಸಿ ವಾಸನೆ ಹೋದರೆ ಸಾಕು. ಇದಾದಮೇಲೆ ಚಿಕನ್ 15ರಿಂದ 20 ನಿಮಿಷ ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಇದನ್ನು ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲಾದರೂ ಮಾಡ್ಕೋಬೋದು, ಡ್ರೈ ಆಗಿ ಬೇಕಾದರೂ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿ ನಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ಇವಾಗ ನಾವು ಮಾಡ್ತಾರೋ ಇದನ್ನು ಬಂದುಬಿಟ್ಟು ಮುದ್ದೆಗೆ, ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5ರಿಂದ 10 ನಿಮಿಷ ತನಕ ಬಾಯ್ಲ್ ಮಾಡೋಕ್ಕೆ ಬಿಡಿ. ಕ್ಲೋಸ್ ಮಾಡಿ ಅದು ಎಣ್ಣೆ ಬಿಟ್ಕೋಬೇಕು. ಚೆನ್ನಾಗಿ ಕುದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಬಾಯ್ಲ್ ಆಗೋಕ್ಕೆ ಬಿಡಿ ಒಂದು 5ರಿಂದ 10 ನಿಮಿಷ. ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಏನು ಅದು ಪಾತ್ರೆಗೆ ಅಂಟ್ಕೊಳ್ದೇ ಇರೋ ಥರ ಮಸಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಆ ಚಿಕನ್ನು ಮಿಕ್ಸ್ ಮಾಡಿರೋ ಸ್ವಲ್ಪ ನೀರು ಇರುತ್ತಲ್ಲ, ಅದನ್ನು ಸ್ವಲ್ಪ ಚೆನ್ನಾಗಿ ಆ ಪಾತ್ರೆಗೆ ನೀರು ಹಾಕಿ ತೊಳ್ಕೊಂಡು ಚಿಕನ್ಗೆ ಹಾಕೋಬೋದು. ಯಾವುದು ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೂ ನೀರನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ನಿಮಿಷ ಚಿಕನ್ ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗೋ ಥರ ಬಿಡಿ. ಚೆನ್ನಾಗಿ ಚಿಕನ್ ಬಾಯ್ಲ್ ಆಗಬೇಕು. ಯಾವುದೇ ಪದಾರ್ಥಗಳನ್ನೂ ಅರ್ಧಂಬರ್ಧ ಬೇಯಿಸಿ ತಿನ್ನಬಾರ್ದು. ಎಸ್ಪೆಷಲಿ ನಾನ್ ವೆಜ್ ಚೆನ್ನಾಗಿ ಬಾಯ್ಲ್ ಮಾಡಿ ತಿಂದ್ರೇ ಹೆಲ್ತಿ. ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಬಾಯ್ಲ್ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಕಟ್ ಮಾಡಿದ್ದೀವಿ, ಬಟ್ ಚೆನ್ನಾಗಿ ಬಾಯ್ಲ್ ಆಗಿದೆ ಚಿಕನು. ನಿಮಗೆ ಇದು ಡ್ರೈ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀರು ಹೋಗೋ ತನಕ ಹಾಗೆ ಬಾಯ್ಲ್ ಮಾಡ್ಕೋಬೋದು. ಇಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನಾನು. ಅದನ್ನು ಹಾಕ್ಕೊಂಡು ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಹಾಕೊಳೋದ್ರಿಂದ ಸ್ವಲ್ಪ ಟೇಸ್ಟು ಡಿಫ್ರೆನ್ಸ್ ಬರುತ್ತೆ ಹಾಗೂ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಗಸಗಸೆ ಹಾಕೊಳೋದ್ರಿಂದ ಕನ್ಸಿಸ್ಟೆನ್ಸಿ ಗಟ್ಟಿ ಬರುತ್ತೆ, ನೀರಾಗಿರೋದಿಲ್ಲ. ಚಿಕನ್ಗೆ ಮಸಾಲ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಇವಾಗ ನೀವು ನೋಡ್ಬೋದು ಹಾಕೊಂಡ ತಕ್ಷಣ ಕೊಬ್ಬರಿ ಮತ್ತು ಗಸಗಸೆ ಮಸಾಲ ಹಾಕೊಂಡ ತಕ್ಷಣ ಚೆನ್ನಾಗಿ ಗಟ್ಟಿಯಾಗಿ ಬಂತು ಗ್ರೇವಿ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ, ಇದ್ದರೆ ಮೆಂತ್ಯ ಸೊಪ್ಪು ಹಸಿದಿದ್ದರೆ ಹಾಕೋಬೋದು, ಇಲ್ಲಾಂದರೆ ನಾವು ಕಸ್ತೂರಿ ಮೇಥಿ ಬೇಕಾದರೂ ಹಾಕೋಬೋದು. ಇವಾಗ ನೋಡ್ಬೋದು ಕಸ್ತೂರಿ ಮೇಥಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀವಿ. ಹಾಗೆ ರಬ್ ಮಾಡಿ ಹಾಕೋದ್ರಿಂದ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ. ಇವಾಗ ಇನ್ನೊಂದು ಮಿಕ್ಸ್ ಕೊಡಿ. ಹಾಕಿರೋ ಕೊತ್ತಂಬರಿ, ಕಸ್ತೂರಿ ಮೇಥಿ ಎಲ್ಲ ಚೆನ್ನಾಗಿ ಗ್ರೇವಿಯಲ್ಲಿ ಮಿಕ್ಸ್ ಆಗಲಿ. ಇದಾಗಿತ್ತು ನಮ್ಮ ವಿಡಿಯೋ. ಸೊ ಇದಕ್ಕೆ ನಾವು ಮುದ್ದೆ, ರೈಸು, ಚಪಾತಿ, ದೋಸೆ ಎದಕ್ಕೆ ಬೇಕಾದರೂ ಹಾಕೋಬೋದು. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಿದೆ ಟೇಸ್ಟು ಅಂತ. ಬಿಸಿಯಾಗಿದೆ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ
ಪೀಸೆಲ್ಲ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೀವು ನೋಡಿಕೊಂಡು ಬಿಸಿ ಬಿಸಿ ಮುದ್ದೆಗೆ ಇಲ್ಲ ಬಿಸಿ ಬಿಸಿ ರೈಸ್ಗೆ ಬಿಸಿ ಬಿಸಿ ಗ್ರೇವಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿದೆ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ. ನೀವು ನಿಂಬೆಹಣ್ಣು ನೋಡ್ಕೊಂಡು ಹಾಕೋಬೇಕಾಗತ್ತೆ, ಯಾಕಂದರೆ ಗ್ರೇವಿಗೆ ಟೊಮ್ಯಾಟೊ, ಮೊಸರು, ನಿಂಬೆಹಣ್ಣು ಎಲ್ಲ ಹಾಕಿರೋದ್ರಿಂದ ನಿಮಗೆ ಬೇಕಿದ್ದರೆ ಎಕ್ಸ್ಟ್ರಾ ನಿಂಬೆಹಣ್ಣು ಹಾಕೋಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ರೈಸ್ಗೆ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟು. ಆ್ಯಕ್ಚುಲಿ ಪೀಸ್ ಬಿಸಿ ಇರೋದ್ರಿಂದ ಅದನ್ನು ಕಟ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀವಿ. ಥ್ಯಾಂಕ್ ಯು ವಾಚಿಂಗ್.